ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ಹಪ್ಪಳದ ರೆಸಿಪಿಯನ್ನು ತಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ನೋಡ್ರಿ, ಕೇಳಿಸ್ಕೊಂಡ್ರಲ್ಲ ಸೌಂಡು, ಇಷ್ಟು ಪಳ್ಳಾಗಿರೋ ಹಪ್ಪಳ ಮತ್ತು ಬಾಯಲ್ಲಿಟ್ಟರೆ ಕರಗುವಂತಹ ಹಪ್ಪಳ. ಇದನ್ನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ನಾನಿಲ್ಲಿ ಒಂದು ಬಟ್ಲನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಬಟ್ಟಲಿನಷ್ಟು ಸಬ್ಬಕ್ಕಿಯನ್ನು ಹಾಕ್ತಾಯಿದ್ದೀನಿ. ಸಾಮಾನ್ಯವಾಗಿ ಹಪ್ಪಳ ಸಂಡಿಗೆಗೆ ಸಬ್ಬಕ್ಕಿಯನ್ನು ಜಾಸ್ತಿಯಾಗಿ ಬಳಸ್ತಾರೆ, ಯಾಕಂದರೆ ಇದರಿಂದ ಪಳ್ಳ ಬರುತ್ತೆ, ಹಗುರ ಬರ್ತವೆ ಅಂತ. ನಾನಿಲ್ಲಿ ಒಂದು ಬಟ್ಲು ಸಬ್ಬಕ್ಕಿಗೆ 2 ಬಟ್ಟಲಿನಷ್ಟು ನೀರು ಹಾಕಿ ಅವನ್ನು ತೊಳಿತಾ ಇದ್ದೀನಿ. ಇದರಲ್ಲಿ ಕಸರು ಕಡ್ಡಿ ಏನೂ ಇರೋಲ್ಲ, ಸಬ್ಬಕ್ಕಿಯಲ್ಲಿ ಸಾಮಾನ್ಯವಾಗಿ ಹುಡಿ ಅಷ್ಟೇ ಇರೋದು. ಇದನ್ನು ನೀಟಾಗಿ ಒಂದು ಸರಿ ತೊಳ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಒಂದು ಪ್ಲೇಟನ್ನು ಮುಚ್ಚಿ ನೆನೆಯಲು ಬಿಡಿ. ಇಲ್ಲಿ ನಾನು ಒಂದು ಬಟ್ಟಲಿನಷ್ಟು ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀನಿ. ರೇಷನ್ ಅಕ್ಕಿಯಿಂದ ಹಪ್ಪಳ ಸಂಡಿಗೆ ಮಾಡಿದರೆ ತುಂಬ ಹಗುರ, ಆದ್ದರಿಂದ ರೇಷನ್ ಅಕ್ಕಿ ದೋಸೆ ಅಕ್ಕಿ ಅಂತಂದು ಕರೀತಾರೆ. ಇವನ್ನು ನಾನು 40 ಗಂಟೆ ನೆನೆಸಿಟ್ಟಿದ್ದೆ. ನೋಡಿ, 40 ಗಂಟೆ ನೆನೆಸಿದ ಮೇಲೆ ಈ ರೀತಿ ನಾವು ಬಟ್ಟಿಂದ ತೊಗೊಂಡು ಸ್ವಲ್ಪ ಪ್ರೆಸ್ ಮಾಡಿದರೆ ಅದು ಹಿಟ್ಟಾಗಬೇಕು. ಆ ರೀತಿ ಅಕ್ಕಿ ನೆನಿಬೇಕು, ಅಂದರೆ ಹಪ್ಪಳ ಚೆನ್ನಾಗಿ ಬರ್ತವೆ. ಹಪ್ಪಳ ಆಯ್ತು, ಸಂಡಿಗೆ ಆಯ್ತು, ತುಂಬ ಚೆನ್ನಾಗಿ ಬರ್ತವೆ. ಸ್ವಲ್ಪ ಹುಳಿ ಫ್ಲೇವರು ಅದರಲ್ಲಿ ಬರುತ್ತೆ ನಮಗೆ. ಆದ್ದರಿಂದ ಅಕ್ಕಿ ನೆಂದಷ್ಟು ಹಪ್ಪಳ ಚೆನ್ನಾಗಿ ಬರ್ತವೆ. ಇದನ್ನು ನಾನು ಇಲ್ಲಿ ಸೋಸ್ತಾ ಇದ್ದೀನಿ, ಯಾಕಂದರೆ ಜಾಸ್ತಿ ನೀರು ಹಾಕಿ ರುಬ್ಕೋಬಾರ್ದು. ನಾವು ಸ್ವಲ್ಪ ನೀರು ಹಾಕಬೇಕು, ಅದು ಗಟ್ಟಿ ಬರಬೇಕು. ಆದ್ದರಿಂದ ಸ್ವಲ್ಪ ನೀರು ಹಾಕಿ ನಾನು ರುಬ್ಕೊಂಬಂದಿದ್ದೀನಿ. ಎಷ್ಟು ನುಣ್ಣಗೆ ಸಾಧ್ಯನೋ ಅಷ್ಟು ರುಬ್ಕೊಂಬನ್ನಿ. ನಾನು ಈ ಥರ ಇಷ್ಟು ಹದಕ್ಕೆ ರುಬ್ಕೊಂಬಂದಿದ್ದೀನಿ. ನೋಡಿ, ಇಷ್ಟು ಗಟ್ಟಿ ಇರಲೇಬೇಕು ಅದು ಹಿಟ್ಟು, ಜಾಸ್ತಿ ನೀರು ಹಾಕಬಾರ್ದು. ಗಟ್ಟಿ ಆದರೆ ನಾವು ತೆಳು ಮಾಡ್ಕೋಬೋದು, ಆದರೆ ತೆಳುವಾದರೆ ಗಟ್ಟಿ ಮಾಡ್ಕೊಳಕ್ಕೆ ಬರಲ್ಲ. ಆದ್ದರಿಂದ ಈ ಹದಕ್ಕೆ ರುಬ್ಕೊಳ್ಳಿ. ಇದನ್ನು ನಾನು ಒಂದು ಬಾಯ್ಲಿಗೆ ಹಾಕ್ತಾ ಇದ್ದೀನಿ. ಬಾಯ್ಲಿಗೆ ಹಾಕಿದ ನಂತರ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪನ್ನು ಸ್ವಲ್ಪ ಕಡಿಮೆನೇ ಹಾಕಬೇಕು. ನಾವು ಟೇಸ್ಟ್ ನೋಡಿದಾಗ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ಬೇಕು, ಯಾಕಂದರೆ ಹಪ್ಪಳ ಸಂಡಿಗೆ ಒಣಗಿದ ಮೇಲೆ ನೀರಿನಂಶ ಹೋಗೋದ್ರಿಂದ ಹಪ್ಪಳ ಆಯ್ತು, ಸಂಡಿಗೆ ಆಯ್ತು, ಉಪ್ಪು ಅನ್ನಿಸ್ತವೆ. ಆದ್ದರಿಂದ ಉಪ್ಪನ್ನು ಸ್ವಲ್ಪ ರುಚಿಗಿಂತ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಪಕ್ಕಕ್ಕೆ ಎತ್ತಿಡ್ತೀನಿ. ಇವಾಗ ಸಬ್ಬಕ್ಕಿ ಒಂದು 5 ನಿಮಿಷ ನೆನೆದಿದ್ದಾವೆ. 5 ನಿಮಿಷ ನೆನೆಸಿದ್ರೆ ಸಾಕು ಅಂತ ಹೇಳಿದ್ದೆ ನಾನು. ಈಗ ಇದನ್ನು ಸೋಸ್ಕೊತೀನಿ. ನೋಡಿ, ಸಂಪೂರ್ಣ ನೀರು ಬಸಿಬೇಕು. ಬಸ್ತಾದ್ಮೇಲೆ 2 ಬಟ್ಲಿಗೆ ಸಮ ಪ್ರಮಾಣದಲ್ಲಿ ಇವನ್ನು ಡಿವೈಡ್ ಮಾಡ್ತಾ ಇದ್ದೀನಿ. 2 ಬಟ್ಲಿಗೆ ಅರ್ಧ ಅಂತ. ಈಗ 2 ಬಟ್ಲಿಗೂ ಅರ್ಧ ಸಮ ಪ್ರಮಾಣದಲ್ಲಿ ಹಾಕಿದ ಮೇಲೆ ನಾನು ಇದಕ್ಕೆ ಕಲರನ್ನು ಹಾಕ್ತಿದ್ದೀನಿ. ಒಂದು ಬಟ್ಲಿಗೆ ಕೇಸರಿ ಕಲರನ್ನು ಹಾಕ್ತಿದ್ದೀನಿ, ಹಾಗೆ ಇನ್ನೊಂದು ಬಟ್ಲಿಗೆ ಹಸಿರು ಬಣ್ಣನ ಹಾಕ್ತಿದ್ದೀನಿ. ನೋಡಿ, ಈಗ ಇವನ್ನು ಸ್ಪೂನಿನ ಸಹಾಯದಿಂದ ಎಲ್ಲ ಸಬ್ಬಕ್ಕಿಗೂ ಕಲರ್ ಹತ್ತುವ ಹಾಗೆ ಕೈ ಆಡಿಸ್ರಿ, ನೀಟಾಗಿ ಕಲಿಸ್ಕೊಳ್ಳಿ. ನಾನು ಮತ್ತೊಂದು ಸ್ಪೂನ್ ತಗೊಂಡು ಆ ಬಣ್ಣನೂ ಸಬ್ಬಕ್ಕಿಗೆ ಕಲಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಕಲಿಸ್ಕೊಂಡಾದ್ಮೇಲೆ ಪಕ್ಕಕ್ಕೆ ಎತ್ತಿಡಿ. ನಾನಿಲ್ಲಿ ಒಂದೇ ಪ್ರಮಾಣದ 4 ಪ್ಲೇಟ್ಗಳನ್ನು ತಗೊಂಡಿದ್ದೀನಿ. ಇದಕ್ಕೆ ನಾನು 3 ಚಮಚದಷ್ಟು ಹಿಟ್ಟನ್ನು ಹಾಕ್ತಿದ್ದೀನಿ. ಇವಾಗ ಏನು ರುಬ್ಬಿದ್ನಲ್ಲ ಆಗಲೇ ಅಕ್ಕಿ ಹಿಟ್ಟು, ಅದನ್ನು 3 ಸ್ಪೂನನ್ನು ಹಾಕಿ ಪ್ರತಿಯೊಂದು ಪ್ಲೇಟಿಗೂ ಹಾಕಿ ಈ ರೀತಿ ರೆಡಿ ಮಾಡ್ಕೋತೀನಿ. ನೋಡಿ, ಪ್ಲೇಟ್ ತುಂಬಾ ಹಿಟ್ಟು ಹರಿದಾಡಬೇಕು. ಆದಷ್ಟು ರೌಂಡ್ ಬರೋ ಥರ ನೋಡ್ಕೊಳ್ಳಿ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಾವು ಹಪ್ಪಳ ತೆಗೆಯುವಾಗ ರೌಂಡ್ ಮಾಡ್ಬೋದು ಚಾಕು ಅಥವಾ ಸೂಜಿ ಸಹಾಯದಿಂದ.
ನಾನು 4 ಪ್ಲೇಟನ್ನು ಈ ರೀತಿ ಹಿಟ್ಟು ಹಾಕಿ ರೆಡಿ ಮಾಡಿದ ಮೇಲೆ ಕಲರ್ ಏನು ಕೊಟ್ಟಿದ್ನಲ್ಲ ಆ ಕಲರಿನ ಸಬ್ಬಕ್ಕಿನ ಇದ್ರ ಮೇಲೆ ಹಾಕ್ತಾಯಿದ್ದೀನಿ. ನೀವು ಪ್ರತಿಯೊಂದು ಸಬ್ಬಕ್ಕಿ ಹಾಕಿದ ಮೇಲೆ ಕೇಸರಿ ಕಲರ್ದು ಹಾಕಿದ ಮೇಲೆ ಕೈ ಸ್ವಲ್ಪ ನೀರಲ್ಲಿ ಎದ್ದು ಕೈ ತೊಳ್ಕೊಂಡು ಆಮೇಲೆ ಗ್ರೀನ್ ಬಣ್ಣದ್ದು ಹಾಕ್ರಿ. ಇಲ್ಲಾಂದ್ರೆ ಕಲರ್ ಒಂದಕ್ಕೊಂದು ಅಂಟು ಬಿಡುತ್ತೆ ನೋಡಿ. ಈ ರೀತಿ ಫಸ್ಟು 4 ಪ್ಲೇಟನ್ನು ರೆಡಿ ಮಾಡಿ ಈಗ ನಾನು ಮತ್ತೊಂದು ಪ್ಲೇಟಿಗೆ ಹಾಕ್ತಿದ್ದೀನಿ. ನೆನಪಿರಲಿ, ಕಲರ್ ಹಾಕಿದ ಮೇಲೆ ಸ್ವಲ್ಪ ಕೈ ನೀರಲ್ಲಿ ಎದ್ದು ಒರೆಸ್ಕೋಬೇಕು. ಈ ರೀತಿ ಹಸಿ ಇರುವಾಗಲೇ ನಾವು ಹಾಕೋದ್ರಿಂದ ಸಬ್ಬಕ್ಕಿ ಕಲರ್ ಅಕ್ಕಿಯನ್ನು ಹಾಕೋದ್ರಿಂದ ಅದು ಬೆಂದಾಗೂ ಗಟ್ಟಾಗಿ ಹಿಡ್ಕೊಳ್ಳುತ್ತೆ, ಉದ್ರಲ್ಲ. ಈಗ ನಾನು ಒಂದು ಕಡಾಯಿಯನ್ನು ಇಟ್ಟು ಅದಕ್ಕೆ ಒಂದು ಅರ್ಧ ಲೀಟ್ರ್ನಷ್ಟು ಕಡಾಯಿಗೆ ಅರ್ಧ ಲೀಟ್ರ್ನಷ್ಟು ನೀರನ್ನು ಹಾಕ್ಕೊಂಡು ಅದರಲ್ಲಿ ಒಂದು ಸಿಂಬಿಯನ್ನು, ಸ್ಟೀಲಿಂದ ಒಂದು ಸಿಂಬಿಯನ್ನು ಇಟ್ಟಿದ್ದೀನಿ ನೋಡಿ. ಈಗ ಹಿಟ್ಟು ಹಾಕಿದ ಈ ಪ್ಲೇಟನ್ನು ಈ ರೀತಿ ಇಟ್ಟು ಇದಕ್ಕೆ ಮೇಲೆ ಒಂದು ಪ್ಲೇಟನ್ನು ಮುಚ್ಚಬೇಡಿ. ಇದು ಒಂದು 2 ನಿಮಿಷ ಬೆಂದರೆ ಸಾಕು ನೋಡಿ. ಇವಾಗ 2 ನಿಮಿಷ ಆಯಿತು. ಇದನ್ನು ವಾಪಸ್ ನಾನು ತಿರ್ಗಾ ಈ ರೀತಿ ತಿರುಗಿಸಿ ಮತ್ತೆ ಬೇಯಿಸ್ತಾ ಇದ್ದೀನಿ. ಪ್ಲೇಟನ್ನು ತಿರುಗಿಸಿ ಹಾಕಿ ಮತ್ತೆ ಬೇಯಿಸ್ತಾ ಇದ್ದೀನಿ. ತಿರುಗಿಸಿದಾದ್ಮೇಲೆ 1 ನಿಮಿಷ ಬೆಂದರೆ ಸಾಕು ನೋಡಿ. ಇವಾಗ ಇದು ರೆಡಿ ಆಯಿತು. ನಾನು ಇದೇ ನೀರಿಗೆ ಮತ್ತೊಂದು ಪ್ಲೇಟನ್ನು ಇಡ್ತಾ ಇದ್ದೀನಿ. 4 ಪ್ಲೇಟ್ ರೆಡಿ ಮಾಡ್ಕೊಂಡಿದ್ನಲ್ಲ, ಒಮ್ಮಕ್ಲೇ 4 ಬೇಯಿಸಿ ತೆಗೆದು ಆಮೇಲೆ ಹಪ್ಪಳ ತೆಗಿತೀನಿ ನೋಡಿ. ಇವಾಗ ಪ್ಲೇಟು ತಣ್ಣಗಾಗಿದೆ. ಪ್ಲೇಟು ತಣ್ಣಗಾದ್ಮೇಲೆ ನೀವು ಚಾಕು ಅಥವಾ ಸೂಜಿಯಿಂದ ನೀವು ಇದನ್ನು ಬೇರ್ಪಡಿಸ್ಬೋದು ನೋಡಿ. ಹಪ್ಪಳ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತಂದ್ರೂ ಈಗ ತೆಗೆಯುವಾಗ ರೌಂಡ್ ಶೇಪಲ್ಲಿ ನೀವು ಕಟ್ ಮಾಡಿಕೊಂಡ್ರೆ ಅಂದರೆ ಹಪ್ಪಳ ನೀಟಾಗಿ ರೌಂಡಾಗಿ ಬರುತ್ತೆ. ಸ್ವಲ್ಪ ತಣ್ಣಗಾದರೆ ಆಟೋಮೆಟಿಕ್ ತಾನೇ ಬಿಡುತ್ತೆ. ಸ್ವಲ್ಪ ಬಿಸಿ ಇದ್ರೂ ಅದು ತಾಟ್ ಬಿಡಲ್ಲ ನೋಡಿ. ಇವಾಗ ತಣ್ಣಗಾಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ಈಗ ಇದು ಒಂದು ಹಪ್ಪಳನೂ ನಾನು ಬಿಡಿಸ್ಕೋತೀನಿ. ನೋಡಿ ಇದು ಸಂಪೂರ್ಣ ಆರಿತ್ತು, ಆದ್ದರಿಂದ ನೀಟಾಗಿ ಪ್ಲೇಟ್ ಬಿಟ್ಟು ಎದ್ದು ಬಂತು. ಇವನ್ನು ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಎಣ್ಣೆ ಸೌರಾದರೂ ಹಾಕ್ಬೋದು, ಹಾಗೇನಾದರೂ ಹಾಕ್ಬೋದು. ಈ ರೀತಿ ನೆರಳಲ್ಲಿ ಒಣಗಿಸಿ ಒಂದು 3 ತಾಸು ನೆರಳಲ್ಲಿ ಒಣಗಿದ ಮೇಲೆ ತಾವೇ ಅವು ಮೇಲೆ ಬರ್ತವೆ. ಅವನ್ನ ತೆಗೆದು ಮತ್ತೆ ನೀವು ಬಿಸಿಲಿಗೆ ಹಾಕಿ ಒಣಗಿಸ್ಕೋಬೋದು. 2 ದಿನ ನೀಟಾಗಿ ಒಣಗಿಸ್ಕೊಂಡ್ರೆ ಇಷ್ಟು ಚೆನ್ನಾಗಿ ನಿಮಗೆ ಹಪ್ಪಳ ರೆಡಿ ಆಗ್ತವೆ. ಮಾಡೋದು ಈಸಿ, ತಿನ್ನೋದು ಸಹ ತುಂಬ ಈಸಿ, ಬಾಯಲ್ಲಿ ಇಟ್ಟರೆ ಕರಗ್ತವೆ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಸೆಲೆಕ್ಟ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನನ್ನ ವಿಡಿಯೋ ನೋಡಿ ಯಾರಾದರೂ ಹಪ್ಪಳ ಮಾಡಿದ್ದೆ ಅದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ನೋಡಿ ಹಪ್ಪಳ ಒಣಗಿದ ಮೇಲೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಐತೆ, ಹೊಸ ಟೈಪ್ ಡಿಫ್ರೆಂಟಾಗಿ ಕಾಣಿಸ್ತಾ ಐತೆ ಮತ್ತು ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಾ ಐತೆ. 2 ದಿನ ನೀಟಾಗಿ ಒಣಗಿಸ್ಕೊಂಡ್ಬಿಟ್ರೆ ನೀವು ವರ್ಷಗಂಟ್ಲೆ ಇಟ್ಟರು ಕೆಡದಂಥ ಹಪ್ಪಳನ ನೀವು ಮಾಡ್ಕೋಬೋದು. ನೋಡೋಕ್ಕೆ ಇಷ್ಟು ಚಿಕ್ಕದಿದೆ, ಕರೆದಾದ್ಮೇಲೆ ಇದರ ಡಬ್ಬಲ್ ಆಗುತ್ತೆ ನೋಡಿರಿ. ಒಂದು ರೊಟ್ಟಿ ಅಥವಾ ಚಪಾತಿ ಸೈಜು ನೀವು ಹಪ್ಪಳನ ನೋಡ್ಬೋದು. ಯಾರಾದರೂ ಬೀಗರು ಬಂದಾಗ ನೀವು ಈ ರೀತಿಯ ಹಪ್ಪಳವನ್ನು ಕರೆದು ಕೊಟ್ಟರೆ ತುಂಬ ಖುಷಿ ಪಡ್ತಾರೆ, ಇಷ್ಟಪಡ್ತಾರೆ.
ಮತ್ತು ಹೇಗೆ ಮಾಡಿದ್ರಿ ಅಂತಂದು ಕೇಳ್ತಾರೆ, ತುಂಬ ಖುಷಿ ಪಡ್ತಾರೆ. ಒಂದು ಸಾರಿ ಈ ಥರ ಹಪ್ಪಳಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.